ಬನ್ನಿ ನಿಮ್ಮ ಪ್ರೇಮಿಯ ಪ್ರೇಮ ಸಂದೇಶ ಏನಿದೆ ನೋಡೋಣ. ಏನ್ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ. I have told my family how much I love and care about you. ನಿನ್ ಬಗ್ಗೆ ನಂಗೆ ಎಷ್ಟು ಪ್ರೀತಿ ಇದೆ, ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಎಲ್ಲ ನಾನು ನನ್ನ ಫ್ಯಾಮಿಲಿ ಹತ್ರ ಮಾತಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ನಿನ್ನ ಫೋಟೋನ ನನ್ನ ಫೋನಲ್ಲಿ ಸೇವ್ ಮಾಡಿ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ. ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು ಅಂತ ಹೇಳ್ತಿದ್ದಾರೆ. ನಾನು ನಿನ್ನ ಜೊತೆ ಪ್ರೀತಿಲಿ ಬಿದ್ದಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ಬೇರೆಯವ್ರ ಬಗ್ಗೆ ನಂಗೆ ಇಷ್ಟೊಂದು ರೆಸ್ಪೆಕ್ಟ್ ಇಲ್ಲ, ಆದ್ರೆ ನಿನ್ ಬಗ್ಗೆ ನನ್ಗೆ ತುಂಬಾ ರೆಸ್ಪೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಓಹೋ, ಎಷ್ಟೊಂದು ಪ್ರೀತಿ ಇದೆ ಅಂದ್ರೆ ಐ ರೈಟ್ ಪೋಯಮ್ ಅಬೌಟ್ ಯು. ನಿಮ್ ಬಗ್ಗೆ ಕವನ ಎಲ್ಲ ಬರ್ದಿದಾರಂತೆ. ಏನ್ ಕವನ ಬರ್ದಿರ್ಬೋದು, ಏನಿರ್ಬೋದು? ನಂಗೆ ಕವನ ಅಂದಿದ ತಕ್ಷಣ ಒಂದೇ ಜ್ಞಾಪನ ನೀರಿನಲ್ಲಿ ಏನದ, ನೀರಿನಲ್ಲಿ ಇರುವುದು ಮೀನು. ಅದು ಯಾವುದೋ ಒಂದು ಓದಿದೆ. ಸೊ ಐ ವಾಂಟ್ ಯು ಔಟ್ ಆಫ್ ಮೈ ಲೈಫ್ ಅಂತ ಕೆಲವ್ರು ಹೇಳ್ತಿದ್ದಾರೆ. ಸೊ ಕೆಲವರು ಇಟ್ಸ್ ಎ ಜನರಲ್ ರೀಡಿಂಗ್. ಕೆಲವರು ಸೀರಿಯಸ್ ಆಗಿ ನಿಮಗೆ ಕಮಿಟ್ಮೆಂಟ್ ಕೊಡೋದ್ರ ಬಗ್ಗೆ ಮನೇಲಿ ಮಾತಾಡ್ತಾ ಇದ್ರೆ, ಇನ್ ಕೆಲವರು ನೀವು ಅವ್ರ ಜೀವನದಿಂದ ಹೊರಗೆ ಉಳಿಬೇಕು ಅಂತ ಆಸೆ ಪಡ್ತಿದ್ದಾರೆ. ಸೊ ಐ ವಾಂಟ್ ಟು ಮ್ಯಾರಿ ಯು ಅಂತ ಕೆಲವ್ರು ಹೇಳ್ತಿದ್ದಾರೆ. ಕೆಲವರು ನಿಮ್ಮ ಮುಖ ನೋಡೋಕ್ಕೆ ನಂಗೆ ನಾಚಿಕೆ ಆಗ್ತಿದೆ, ಐ ಆಮ್ ಟು ಅಶೇಮ್ ಟು ಫೇಸ್ ಯು ಅಂತ ಹೇಳ್ತಿದ್ದಾರೆ. ಜೊತೆಗೆ ಐ ಟ್ರೈಯಿಂಗ್ ಟು ಮ್ಯಾನಿಫೆಸ್ಟ್ ಯು ಅಂತ ಹೇಳ್ತಿದ್ದಾರೆ. ಐ ವಾಂಟ್ ಟು ಟೇಕ್ ಎ ರಿವೆಂಜ್ ಅಂತ ಹೇಳ್ತಿದ್ದಾರೆ. ಐ ಡ್ರೀಮ್ ಅಬೌಟ್ ಯು ಬೀಯಿಂಗ್ ವಿತ್ ಯು ಅಂತ ಹೇಳ್ತಿದ್ದಾರೆ. ಐ ಆಮ್ ಯೂಸಿಂಗ್ ಯು. ಕೆಲವರು ನಿಮ್ಮನ್ನ ಉಪಯೋಗಿಸ್ಕೊಳ್ತಾನೆ ಇರಬೇಕು ಜೀವನ ಪರ್ಯಂತ ಅನ್ನುವಂಥ ಆಸೆಯಲ್ಲಿದ್ದಾರೆ. ಇನ್ನು ಕೆಲವರು ನಿಮಗೆ ಮ್ಯಾರೇಜ್ ಮಾಡ್ಕೊಳ್ಬೇಕು, ಮದುವೆ ಮಾಡ್ಕೊಳ್ಬೇಕು ಅಂತಿದ್ದಾರೆ. ಕೆಲವರು ನಿಮ್ಮನ್ನ ಇನ್ನೊಂದಷ್ಟು ರಿವೆಂಜ್ ತಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ. ಕೆಲವರು ವಾಪಸ್ ಬರೋಕ್ಕಾಗ್ದಿರಾ ಒದಾಡ್ತಾ ಇದ್ದಾರೆ. ಸೊ ಐ ಆಮ್ ಹೆಲ್ಪ್ಲೆಸ್ ದಟ್ ಯು ವಿಲ್ ನೆವರ್ ಕಮ್ ಬ್ಯಾಕ್ ಟು ಮೀ. ನೀವು ಅವ್ರ ಜೀವನಕ್ಕೆ ವಾಪಸ್ ಬರಲ್ಲ ಅಂತ ಅವರಿಗೆ ಬೇಜಾರಾಗ್ತಿದೆ. ಐ ಮಿಸ್ ಯುವರ್ ಸ್ಮೆಲ್ ಅಂತೆ. ನಿಮ್ಮ ಪರ್ಫ್ಯೂಮ್ ಅವರಿಗೆ ಡಿಸ್ಟರ್ಬ್ ಮಾಡಿದೆ. ವೈ ಡಿಡ್ ಯು ಬ್ರೇಕ್ ಮೈ ಹಾರ್ಟ್? ಯಾಕೆ ನನ್ನ ಜೀವನನ, ನನ್ನ ಹೃದಯನ ಮುರಿದೆ ಅಂತ ಕೇಳ್ತಿದ್ದಾರೆ. ಐ ಆಮ್ ಅಫ್ರೇಡ್ ಆಫ್ ಯು. ನೀನು ಅಂದರೆ ನನಗೆ ಭಯ ಅಂತ ಹೇಳ್ತಿದ್ದಾರೆ. ಐ ಪ್ರೇ ಟು ಗಾಡ್ ದಟ್ ವಾಂಟ್ ಯು ಬ್ಯಾಕ್. ಸೊ ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದಾರೆ, ನೀನು ನನಗೆ ವಾಪಸ್ ಬೇಕು ಅಂತ. ಸೊ ಐ ವಿಶ್ ಯು ವುಡ್ ಟಾಕ್ ಟು ಮೀ. ನೀವು ಅವ್ರ ಜೊತೆ ಮಾತಾಡಬೇಕಂತೆ. ಐ ಫೀಲ್ ಸಾರಿ ಫಾರ್ ಯು. ಓ, ನಿಮಗೋಸ್ಕರ ಸಾರಿ ಬೇರೆ ಫೀಲ್ ಮಾಡ್ತಿದ್ದಾರೆ. ಐ ಎನ್ವಿ ಯು ಅಂತ ಹೇಳ್ತಿದ್ದಾರೆ. ಸೊ ಯಾಕಂತೆ? ಸೊ ಐ ಆಮ್ ಸೆಕ್ಶುಯಲಿ ಫ್ಯಾಂಟಸೈಸ್ ಅಬೌಟ್ ಯು. ಕಾಮದ ಭಾವನೆಗಳು ಅವರಲ್ಲಿ ನಿಮ್ಮ ಬಗ್ಗೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಕಾಮನೆಗಳು. ಓಕೆ, ಐ ಆಮ್ ಓವರ್ ಯು ಅಂತ ಹೇಳ್ತಿದ್ದಾರೆ. ಓವರ್ ಆಯ್ತಂತೆ. ಈಗ ಇಲ್ಲಿ ಒಂದು 5 ಕಾರ್ಡ್ಸ್ ಇಡುವ. ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನು ಅನ್ಕೊಂಡಿದ್ದಾರೆ ಅಂತ ನೋಡುವ. ಮೊದಲನೇದು, ಎರಡನೇದು, 3, 4 ಮತ್ತು 5. ಸೊ ಐ ಮಿಸ್ ಯು ಟೆರಿಬಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಬಾಟಮ್ ಆಫ್ ದಿ ಡೆಕ್, ಐ ಆಮ್ ಡೈಯಿಂಗ್ ಟು ಹಿಯರ್ ಯುವರ್ ವಾಯ್ಸ್ ಅಂತೆ. ಸೊ ನಿಮ್ಮ ಧ್ವನಿನ ಕೇಳಲಿಕ್ಕೆ ಕಾಯ್ತಿದಾರಂತೆ. ಸೊ ಯಾರ ಜೊತೆನೂ ಕಂಪೇರ್ ಮಾಡಬೇಡ ನಿನ್ನನ್ನ ಅಂತ ಕೂಡ ಹೇಳ್ತಿದ್ದಾರೆ. ಸೊ 5 ಕಾರ್ಡಲ್ಲೂ 5 ಆಯ್ಕೆ ಮಾಡಿ, ಚೆನ್ನಾಗೇ ಇರುತ್ತೆ. ಮೊದಲನೇದು, ಐ ವಿಶ್ ಯು ವಾಂಟ್ ಟು ಮೀ. ಸೊ ನಿಮಗೆ ಅವರು ಬೇಡ ಅಂತ ನಿಮ್ಗೆ ಅನ್ನಿಸ್ತಾ ಇರಬಹುದು. ಅದಕ್ಕೆ ಅವ್ರು ಅನ್ಕೊಂಡಿದ್ದಾರೆ ನೀವು ಅವ್ರನ್ನ ಇಷ್ಟಪಡಿಬೇಕು ಅಂತ ಅನ್ಕೊಳ್ಳಿ ಅಂತ. ಎರಡನೇದು, ನಿಮ್ಮನ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರಂತೆ ನಿಮ್ಮ ಬೆನ್ ಹಿಂದೆ. ಐ ಅಪ್ರಿಷಿಯೇಟ್ ಯು ಬಿಹೈಂಡ್ ಯುವರ್ ಬ್ಯಾಕ್. ಮೂರನೇದು, ಐ ಹ್ಯಾವ್ ನೋ ಹೆಲ್ದಿ ಬೌಂಡ್ರೀಸ್. ನಿಮ್ಮಿಬ್ಬರ ಸಂಬಂಧದಲ್ಲಿ ಒಂದು ಹೆಲ್ದಿ ರಿಲೇಶನ್ಶಿಪ್ ಇಲ್ವಂತೆ. ಅಂತೆ ಕಂತೆಗಳ ಸಂತೆಯಲ್ಲಿ ಕಳೆದು ಹೋಗಿರುವ ಪ್ರೇಮದ ಕತೆ. ನಾಲ್ಕನೇದು, ಐ ಟ್ರೈಡ್ ಫರ್ಗೆಟ್ ಯು ಬಟ್ ಐ ಕೆನಾಟ್ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮನ್ನ ಮರಿಬೇಕು ಅನ್ಕೊಳ್ತಿದ್ದಾರೆ, ಬಟ್ ಮರಿಲಿಕ್ಕೆ
ಆಗ್ತಾ ಇಲ್ಲ. ಐದನೇದು ಯಾರು ಆಯ್ಕೆ ಮಾಡಿದ್ದೀರಾ? ಐ ಹ್ಯಾವ್ ವಾಲ್ ಅರೌಂಡ್ ಮೈ ಹಾರ್ಟ್ ಎವರ್ ಸಿನ್ಸ್ ಇಟ್ ವಾಸ್ ಲಾಸ್ಟ್ ಬ್ರೇಕನ್ ಬ್ರೋಕನ್. ಓಕೆ, ಅವರ ಹೃದಯದ ತುಂಬ ಕಲ್ಲಿನ ಕೋಟೆ, 7 ಸುತ್ತಿನ ಕೋಟೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಅದನ್ನ ಒಡೆದು ನಿಮ್ಮವ್ರಿಗೂ ಬರುವಂಥ ಧೈರ್ಯ ಅವರಿಗಿಲ್ಲ. ನಿಮಗೆ ಬೇಕಿದ್ರೆ ನೀವು ಅದನ್ನ ಒಡೆದು ಅವ್ರ ಜೀವನಕ್ಕೆ ಎಂಟ್ರಿ ಕೊಡಿ. ಸೊ ಇದಿಷ್ಟು ನಿಮ್ಮ ಪ್ರೇಮಿಯ ಮನದಾಳದ ಮಾತು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರೋದು. ಸೊ ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಇಷ್ಟ ಆದರೆ ದಯವಿಟ್ಟು ಮರಿದಿರ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್.